ಶಾಂತಿ. ಕನ್ನಡ ಅರ್ಥ ಆಗುತ್ತಲ್ಲ? ಸರ್ ನಮಗೆ ಇಂಗ್ಲಿಷ್ ಯಾವ ಮಟ್ಟಕ್ಕೆ ಕಲ್ಸಾರ ಅಂತ ಹೇಳಿದ್ರೆ ಕನ್ನಡ ನಮಗೆ ಬರ್ದತಿಲ್ವ ಅನ್ನೋ ಮಟ್ಟಕ್ಕೆ ಇಂಗ್ಲೀಷನ್ನ ನಮಗೆ ಬಹಳ ಕಲ್ಟಿವೇಟ್ ಮಾಡಿ ಚೈಲ್ಡ್ಹುಡ್ ಇಂದನೇ ನಾವೆಲ್ಲ ಇಂಗ್ಲೀಷ್ ಕಲ್ತಿದ್ದು 5th ಸ್ಟ್ಯಾಂಡರ್ಡ್ ಬಂದ್ಮೇಲೆ ABCD ಓದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ನೀವು LKG UKG ಇಂದನೇ ಸೂಪರ್ ಕ್ಲಾಸ್ ಇಂಗ್ಲಿಷ್ ಅನ್ನ ಮಾತಾಡುವಂತ ಒಂದು ಶಕ್ತಿಯನ್ನು ನಮ್ಗೆ ಯಾರು ಕೊಟ್ಟಾರೆ? ಅವ್ರಿಗೆ ಎಲ್ಲ ನಮ್ಮ ಡಾಕ್ಟರ್ಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ನಮಗಿದು ಸೌಂಡ್ಲೆಸ್ ಚಪ್ಪಾಳೆ ಗೊತ್ತಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಏಬಲ್ ಟು ನೋ ಅಬೌಟ್ ದಿಸ್ ಸೌಂಡ್ಲೆಸ್ ಕ್ಲಾಪಿಂಗ್. ಇಂಥ ಬಹಳಷ್ಟು ವಿಷಯಗಳನ್ನು ನಮಗೆ ಇಲ್ಲಿ ಬಂದ ಮೇಲೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ನಿಜವಾಗ್ಲೂ ನಮ್ಮೆಲ್ಲ ಹಿರಿಯ ವೈದ್ಯರುಗಳ ಪರವಾಗಿ ಬಹಳ ಹಳೆ ಎಕ್ಸ್ಪೀರಿಯನ್ಸ್ ಇರುವಂಥದ್ದು 25-30 ವರ್ಷ ಮುದುವರ್ಷ ಮಾತಾಡಬೇಕು 37 ಇಯರ್ ಎಕ್ಸ್ಪೀರಿಯನ್ಸ್ ಇರುವಂಥ ಡಾಕ್ಟರ್ ಹಿಡಿದು ನಮ್ಮ ಮೊನ್ನೆ ಡಿಗ್ರಿ ಮುಗಿಸಿದಂಥ ಪ್ರದೀಪ್ ಮತ್ತು ಹೊಸ ಡಾಕ್ಟರ್ಗಳು ಒಂದು ರೀಸೆಂಟ್ಲಿ ಫೀಲ್ಡಿಗೆ ಜಾಯ್ನ್ ಆಗಿರೋ ತನಕ 35-40 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಂದ ಹಿಡ್ಕೊಂಡು ಫ್ರೆಶ್ ಆಗಿ ಮೆಡಿಕಲ್ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿ ಬಂದಿರೋ ತನಕ ಒಂದು 2-3 ಜನರೇಷನ್ಗಳ ಡಾಕ್ಟರ್ಗಳನ್ನು ಒಂದು ಕಡೆ ಸೇರಿಸಿ ನಮಗೆ ಎಷ್ಟೋ ಜನಕ್ಕೆ ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ, ಒಬ್ರಿಗೊಬ್ರು ಪರಿಚಯ ಮಾಡಿಸಿ ದೂರದ ರಾಮದುರ್ಗದಿಂದ ನಮ್ಮ ಬಸವರಾಜ್ ಸರ್ ಬೇರೆ ಬೇರೆ ಊರುಗಳಿಂದ ಕರೆಸಿ ಇಂಥ ಒಂದು ಸುಂದರವಾದ ವಾತಾವರಣದಲ್ಲಿ ಒಂದಿನ ಅಡ್ವಾನ್ಸ್ ಆಗಿ ಡಾಕ್ಟರ್ಸ್ ಡೇಯನ್ನ ಸೆಲೆಬ್ರೇಟ್ ಮಾಡಿರುವಂಥ SVJ ಶಿಕ್ಷಣ ಸಂಸ್ಥೆ ಮತ್ತು ಅದರ ಕನಸನ್ನ ಕಂಡು ಹಗಲು ರಾತ್ರಿ ಆ ಕನಸನ್ನ ನನಸು ಮಾಡೋದಕ್ಕೆ ತಪಸ್ಸಿನ ರೀತಿ ಕೆಲಸ ಮಾಡಿರುವಂಥ ಶಿವಾನಂದ ಜವಳಿ ಸರ್ ಅವರಿಗೆ ನಾನು ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತೀನಿ. ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತೀನಿ. ನಮಗೆ ಡಾಕ್ಟರ್ಗಳಾಗಿ ನಮ್ಮ ಲೈಫ್ ಹೆಂಗಿರ್ತದೆ ಅಂತ ಹೇಳಿ ಬಹಳ ಜನಕ್ಕೆ ಅರ್ಥ ಆಗಿರಲಿಲ್ಲ. ವಿಶೇಷವಾಗಿ ಇರುವಂಥವರು ರೂರಲ್ ಏರಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ಡಾಕ್ಟರ್ಸ್ ಇದ್ದಾರೆ. ಅವರ ಲೈಫು ಎಷ್ಟು ಕಷ್ಟಮಯವಾಗಿರ್ತದೆ ಅಂತ ಹೇಳಿದ್ರೆ ನಾವು ಕರೆದಾಗ ಮನೆಗೆ ಹೋಗುವಂಥ ಕೆಲಸವನ್ನು ಮಾಡಬೇಕು ಮತ್ತು ಫೀಸನ್ನು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಹೇಳಿ ಹೇಳಂಗಿಲ್ಲ. ಸಿಟಿಗೆ ಹೋದಾಗ ಅವರು ಪ್ರೈಸ್ ಲಿಸ್ಟ್ ಇದೆ ಡಾಕ್ಟರ್ಗಳು ಇಷ್ಟೇ ಕೊಡಬೇಕು ಅಂತ ಹೇಳಿ. ಆದ್ರೆ ಹಳ್ಳಿ ಒಳಗಡೆ ಪೇಷಂಟ್ಸ್ ಎಷ್ಟು ಕೊಡ್ತಾರೋ ಅಷ್ಟೇ ಫೀಸನ್ನು ಇಸ್ಕೊಂಡು ಅವರು ಸೇವೆಯನ್ನು ಮಾಡ್ತಾರೆ. ಫೋನ್ ಬಂದಾಗ ರಾತ್ರಿ ಮಲ್ಕೊಂಡಿದ್ರು ಎದ್ದು ಹೋಗಿ ಇಲ್ಲಿ STMನ ಒಂದು ಸ್ಕಿಟನ್ನು ಮಾಡಿ ತೋರಿಸಿದ್ರು. ನಮ್ಗೆ ದೊಡ್ಡ ಆಸ್ಪತ್ರೆಯ ಸ್ಕಿಟನ್ನು ಮಾಡಿ ತೋರಿಸಿದ್ರಿ. ಅದಕ್ಕಿಂತ ಕಷ್ಟದ ಪರಿಸ್ಥಿತಿ ಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಡಾಕ್ಟರ್ಗಳಿಗಿದೆ. ಅವ್ರಿಗೆ ಫಿಕ್ಸ್ಡ್ ಸ್ಯಾಲರಿ ಇದೆ. ಅವ್ರು ಎಷ್ಟು ಸರ್ಜರಿ ಹೇಳ್ತಾರೋ ಅಷ್ಟು ಫೀಸನ್ನು ಕೊಟ್ಟು ನಾವು ಪೇ ಮಾಡಿ ಇಂಜೆಕ್ಷನ್ನು ಸರ್ಜರಿಗಳು ಮಾಡಿಸ್ಕೊಂಡ್ ಬರ್ತೇವೆ. ಬಟ್ ಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಡಾಕ್ಟರ್ಗಳಿಗೆ ಪೇಷಂಟ್ ಎಷ್ಟು ಕೊಡ್ತಾರೋ ಅಷ್ಟು ತೆಗೆದುಕೊಳ್ಳುವಂಥ ದೇವರ ರೀತಿಯಲ್ಲಿರುವಂಥವ್ರು ಯಾರು ಅಂತ ಕೇಳಿದ್ರೆ ಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡುವಂಥ ನನ್ನ ಎಲ್ಲ ಡಾಕ್ಟರ್ಗಳಿಗೆ ನಾನು ಅತ್ಯಂತ ಧನ್ಯವಾದ ಮಾಡ್ತೇನೆ. ಮತ್ತು ಇಲ್ಲಿ ಬಂದಾಗ ತಾವು ಮಾಡಿರುವಂಥ ಸ್ವಾಗತ, ತಾವು ತೋರಿಸಿರುವಂಥ ಗೌರವ ಡಾಕ್ಟರ್ಗಳಿಗೆ ನಿಜವಾಗ್ಲೂ ನಾವು ಈ ಪ್ರೊಫೆಷನ್ಗೆ ಯಾಕೆ ಬಂದೇವೋ ಅಂತ ಹೇಳಿ ಕೆಲವರಿಗೆ ಅನಿಸ್ತಿರುತ್ತೆ. ಬೇರೆ ಬೇರೆ ವರ್ತನೆ ನೋಡಿದಾಗ ಸೊಸೈಟಿ ಕೆಲವು ಸಲ ನಮ್ಮ ಜೊತೆಗೆ ಟ್ರೀಟ್ ಮಾಡೋದು ನೋಡಿದಾಗ ನಾವು ಯಾಕಾದರೂ ಮೆಡಿಕಲ್ ಪ್ರೊಫೆಷನ್ಗೆ ಬಂದೇನೋ ಅಂತ ಕೆಲವರಿಗೆ ಅನಿಸಿರ್ತಾರೆ ಲೈಫ್ ಟೈಮ್ ಒಳಗೆ. ಆದ್ರೆ ಇವತ್ತು SVJ ಶಾಲೆಗೆ ಬಂದಾಗ ಕರ್ಕೊಂಡು ಒಳಗೆ ಬರುವಾಗ ತಾವೆಲ್ಲ ನಮ್ಮ ಶಿಕ್ಷಕರು ತಾವು ತೋರಿಸಿರುವಂಥ ಪ್ರೀತಿಯನ್ನು ನೋಡಿದಾಗ ನಾವು ಡಾಕ್ಟರ್ ಆಗೋದಕ್ಕೆ ಪುಣ್ಯ ಮಾಡಿದ್ದೀವಿ ಅನ್ನುವಂಥ ಭಾವನೆ ಎಲ್ಲ ಡಾಕ್ಟರ್ಗಳಿಗೆ ಮೂಡಿದೆ ಅಂತ ಹೇಳಿ ಮತ್ತು ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಡ್ಯೂಟಿ ಏನನ್ನುವಂಥದ್ದನ್ನು ತಾವು ನೆನಪು ಮಾಡಿಕೊಂಡಿದ್ದೀವಿ. ನೀವೇ ಡಾಕ್ಟರ್ಗಳಾಗಿ, ನೀವೇ ಪೇಷಂಟ್ಗಳಾಗಿ ಡೈಜೆಸ್ಟಿವ್ ಸಿಸ್ಟಮ್ನಿಂದ ಹಿಡಿದು ಬೇರೆ ಬೇರೆ ನಮ್ಮ ಕಣ್ಣಿನ ಇಲಾಖೆ ವಿಭಾಗ ಇರ್ಬೋದು, ಲಂಗ್ಸ್ ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು, ಅದ್ರ ಬಗ್ಗೆ ನಿಮಗಿರುವಂಥ ಥರೋ ನಾಲೆಜು ನಮ್ಮ BAMS, BHMS, MBBS ಓದುವಂಥ ಫಸ್ಟ್, ಸೆಕೆಂಡ್, ಥರ್ಡ್ ಇಯರ್ ವಿದ್ಯಾರ್ಥಿಗಳಿಗೂ ಇರೋದಿಲ್ಲ. ಅಷ್ಟು ನಾಲೆಜ್ ನಮ್ಮ ಕಡೆ ಇದೆ ಅನ್ನುವಂಥದ್ದು ಬಹಳ ಹೆಮ್ಮೆಯ ವಿಚಾರ. ಒಂದು ವಿಶೇಷ ರೀತಿಯಲ್ಲಿ ಹಳ್ಳಿಯ ಪರಿಸರದೊಳಗಡೆ ಇಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡೋದು ಈಸಿ ಇಲ್ಲ. ಬಹಳ ಕಷ್ಟಪಟ್ಟು ಶಿಕ್ಷಣ ಸಂಸ್ಥೆಯನ್ನ ಕಟ್ತಾವೆ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು ಏನೋ ಗೊತ್ತಿಲ್ಲ, ಆದ್ರೂ ಯಾರಿಗೂ ತಿಳಿದಿರಲಿಲ್ಲ ಮುಂದೊಂದು ದಿನ ಇವ್ರಿಗೆ ಒಂದು ಸಂಸ್ಥೆ ಕಟ್ತಾರೆ ಅಂತ ಹೇಳಿ. ಹಗಲು ರಾತ್ರಿ ಟ್ಯೂಷನ್ ಹೇಳಿಕೊಟ್ಟು ಹಲವಾರು ಜನ, ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ, ಹಳ್ಳಿ ಹುಡುಗರನ್ನ ನವೋದಯ ಸ್ಕೂಲಿಗೆ ತೆರಗಡೆ ಆಗುವಂತೆ ಮಾಡಿ ಮುಂದೊಂದು ದಿನ
SVJ ಅನ್ನುವಂತ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ 4 ಫ್ಲೋರಿನ ಬಿಲ್ಡಿಂಗ್ ಕಟ್ಟಿ ಮುಂದೊಂದು ದಿನ ಈ ಸಂಸ್ಥೆ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತ ಒಂದು ರೋಲ್ ಮಾಡೆಲ್ ಆಗುವಂತ ಸಂಸ್ಥೆಯಾಗಿ SVJ ಸಂಸ್ಥೆ ಬೆಳೆಯುತ್ತೆ ಅನ್ನುವಂಥದ್ದನ್ನ ನಮಗೆ ಒಂದು ಸಣ್ಣ ಝಲಕ್, ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ಇವತ್ತು ತೋರಿಸಿದ್ದಾರೆ. ಹಳ್ಳಿಗೆ 35 ಮಾರ್ಕ್ಸ್ ತಗೊಂಡವರನ್ನ 80 ಮಾರ್ಕ್ಸ್ ಮಾಡಿಸೋದು ಬಹಳ ದೊಡ್ಡ ಸಾಧನೆ. 80% ಮಾಡಿದವ್ರು 85 90% ಮಾಡೋದಂಥದ್ದು ಏನು ದೊಡ್ಡ ಅಚೀವ್ಮೆಂಟ್ ಅಲ್ಲ. 35-40% ಮಾಡುವಂತ ವಿದ್ಯಾರ್ಥಿಗಳನ್ನು ಕರ್ಕೊಂಡು 100 99 80 ಮಾಡಿಸುವಂಥದ್ದು ಇದೆಯಲ್ಲ, ಅದು ನಿಜವಾದ ಸಾಧನೆ. ಅಂತ ಸಾಧನೆ ಮಾಡ್ತಾ ಇರುವಂತ ಸಾಧಕರು ನಮ್ಮ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾರಾದರೂ ಇದ್ರೆ ಅದು ಶಿವಾನಂದ ಜವಳಿ ಸರ್ ಅನ್ನುವಂಥದ್ದನ್ನ ಮತ್ತೊಮ್ಮೆ ನಾನು ನೆನಪು ಮಾಡಿಕೊಂಡು, ನೀವು ನಿಮ್ಮ ನಡವಳಿಕೆ ಮೂಲಕ, ನಿಮ್ಮ ಭಾಷಣದ ಮೂಲಕ, ನಿಮ್ಮ ಬರಹದ ಮೂಲಕ, ಎಸ್ಸೆ ಮೂಲಕ ಸಾಕಷ್ಟು ವಿಚಾರಗಳನ್ನ ನಾವು ನೆನಪು ಮಾಡಿಕೊಂಡಿದ್ದೀರಿ. ಡಾಕ್ಟರ್ ಪ್ರೊಫೆಷನ್ ಅನ್ನುವಂಥದ್ದು ನೊಬೆಲ್ ಪ್ರೊಫೆಷನ್ ಅನ್ನುವಂಥದ್ದನ್ನ ಹಿಡ್ಕೊಂಡು ನಮ್ಮ ನಿರಂತರವಾಗಿ ಡಾಕ್ಟರ್ ಆಗಿದ್ದಂಥವ್ರು ಕಲಿಬೇಕು ಅನ್ನುವಂಥದ್ದನ್ನ ತಾವು ನೆನಪು ಮಾಡಿಕೊಟ್ರಿ. ಡಾಕ್ಟರ್ಗಳು ಕಡಿಮೆ ಮಾತಾಡಬೇಕು ಅಂತ ನಮ್ಗೆ ಹೇಳಿಕೊಟ್ರಿ. ಡಾಕ್ಟರ್ಗಳು ದೇ ಶುಡ್ ಬಿ ಮೋರ್ ಪೇಷಂಟ್, ದೇ ಶುಡ್ ಬಿ ಏಬಲ್ ಟು ಲಿಸನ್ ಮೋರ್, ಸ್ಪೀಕ್ ಲೆಸ್ ಅನ್ನುವಂಥ ಒಂದು ಸೂತ್ರವನ್ನ, ಫಾರ್ಮುಲಾವನ್ನ ಮತ್ತೆ ನಮ್ಗೆ ರಿಮೈಂಡ್ ಮಾಡಿಕೊಟ್ರಿ. ಅದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಿ, ಇಂಥ ಹಳ್ಳಿ ಒಳಗಡೆ ದೂರದ ಇಲ್ಲಿ ಒಂದು ಪಾಳೆ ಗ್ರಾಮದಂತ ಹಳ್ಳಿ ಒಳಗಡೆ ಇಂಥ ಒಂದು ವಿಶೇಷವಾಗಿರುವಂತ ಶಾಲೆ ಕಟ್ಟಿ ಹಳ್ಳಿಯ ಹಕ್ಕಿಗಳನ್ನ ಯಾವುದೇ ಸಿಟಿಯ ಮಕ್ಕಳಿಗೆ ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಹೈ ಸ್ಟ್ಯಾಂಡರ್ಡ್ನ ಇಂಗ್ಲಿಷ್ ಕಲಿಸಿ ಅವರಿಗೆ ನೀಟ್ ಅಂದ್ರೆ ಏನು ಅಂತ ಹೇಳಿ PUC ಹುಡುಗರಿಗೆ ಗೊತ್ತಿರಂಗಿಲ್ಲ. ಎಷ್ಟೋ ಜನ ಡಾಕ್ಟರ್ಗಳಿಗೆ ಪ್ರಾಕ್ಟೀಸ್ ಮಾಡ್ತಾ ಇರುವಂತ ಡಾಕ್ಟರ್ಗಳಿಗೆ, ಎಂಜಿನಿಯರ್ಗಳಿಗೆ ಎಷ್ಟೋ ಜನ ಗೊತ್ತಿಲ್ಲ ಅಂತ ಒಂದು ಸಂಗತಿಯನ್ನ ನೀವು LKG UKG ಇಂದ ಹಿಡಿದು ಫಸ್ಟ್ ಸ್ಟ್ಯಾಂಡರ್ಡ್ ಹೈಯರ್ ಲೋವರ್ ಪ್ರೈಮರಿ ಸ್ಕೂಲ್ ನಲ್ಲಿನೇ ಅಂತ ಒಂದು ಇನ್ಫಾರ್ಮೇಶನ್ ಕೊಡುವಂತ, ಇದು ಬರೀ ಎಜುಕೇಶನ್ ಕೊಡುವಂತ ಶಾಲೆ ಮಾತ್ರ ಅಲ್ಲ, ಇದು ಮುಂದೆ ಮಕ್ಕಳನ್ನ ಆಸ್ತಿಯಾಗಿ ಕನ್ವರ್ಟ್ ಮಾಡುವಂತ ಒಂದು ಫ್ಯಾಕ್ಟರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮ್ಮ ಭಾಗದಲ್ಲಿ ಇಂಥ ಒಂದು ಶಾಲೆ ಆರಂಭ ಮಾಡಿದ್ದಕ್ಕೆ ನಾನು ಜವಳಿ ಸರ್ಗೆ ಮತ್ತು ಇಡೀ ಸ್ಟಾಫ್ಗೆ ಗ್ರೇಟ್ಫುಲ್ ಟು ದೆಮ್. ಯಾಕಂತ ಹೇಳಿದ್ರೆ ಹಳ್ಳಿ ಭಾಗದಲ್ಲಿ ಇಂಥ ಒಂದು ಉತ್ಕೃಷ್ಟ ಮಟ್ಟದ ಹೈ ಕ್ವಾಲಿಟಿಯ ಎಜುಕೇಶನ್ ಅನ್ನು ಕೊಡುವಂಥದ್ದು ಅಪರೂಪ. ಇದನ್ನ ಬಿಸ್ನೆಸ್ ಅಂತ ಅನ್ಕೊಂಡ್ರೆ ಈ ರೀತಿ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ತಪಸ್ಸು ಅನ್ಕೊಂಡ್ರೆ ಮಾತ್ರ ಈ ರೀತಿ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ. ಶಿಕ್ಷಣ ಕ್ಷೇತ್ರದಲ್ಲಿ ತಪಸ್ಸು ಮಾಡ್ತಾ ಇರುವಂತ ಶಿವಾನಂದ ಜವಳಿ ಸರ್ಗೆ ಮತ್ತು ಎಲ್ಲ ಟೀಚರ್ಸ್, ನಿನ್ನೆ ಕಾರ್ಯಕ್ರಮ ಇದ್ದಾಗ ಇವತ್ತು ಕಾರ್ಯಕ್ರಮ ಅಂತ ಹೇಳಿದ್ರೆ ನಾವೀಗ ಶಾಲೆಗೆ ಹೊಂಟೇವೋ ಯಾವ್ದಾದ್ರು ಒಂದು ಕಾರ್ಪೊರೇಟ್ ಸಂಸ್ಥೆಗೆ ಹೊಂಟೇವೋ ಕಾರ್ಯಕ್ರಮಕ್ಕೆ ಅನ್ನುವಂತ ಆಶ್ಚರ್ಯ ಆಯ್ತು ನನಗೆ. ಯಾಕಂತ ಹೇಳಿದ್ರೆ 5 ಜನ ಫಾಲೋ ಅಪ್ ಮಾಡಿರಿ ಇವತ್ತಿನ ಕಾರ್ಯಕ್ರಮಕ್ಕೆ, ಶಾಲೆಯ ಸಿಬ್ಬಂದಿ ಮತ್ತು ನಮ್ಮ ಡಾಕ್ಟರ್ ಸಾಹೇಬರು, ಅಲ್ಲಿ ಕರಡಿ ಸರ್, 5 ಜನ ಕಾಲೇಜ್ ಸ್ಕೂಲಿಂದ ಫಾಲೋ ಅಪ್ ಮಾಡ್ತಾರೆ. ಟೀಚರ್ಸ್ ಎಷ್ಟು ಗಂಟೆಗೆ ಬರ್ತೀರಿ, ಕರೆಕ್ಟ್ 2 ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ, ಟೈಮ್ ಪಂಕ್ಚುವಲ್ ನಮ್ದು ಅಂತೇಳಿ 5 ಜನ ಫಾಲೋ ಅಪ್ ಮಾಡಿ 1 ನಿಮಿಷನೂ ಹೆಚ್ಚು ಕಡಿಮೆ ಇಲ್ಲ, ಡಾಟ್ 2 o'clock 2 ಗಂಟೆ ಅವರು ಕಾರ್ಯಕ್ರಮ ಅನ್ಕೊಂಡಂತ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು. ಇದಕ್ಕಿಂತ ಕ್ವಾಲಿಟಿ ಶಿಕ್ಷಣ ಇಲ್ಲಿ ಯಾರು ಕೊಡ್ಲಿಕ್ಕೆ ಸಾಧ್ಯ? ಅಂತ ಒಂದು ಶ್ರೇಷ್ಠ ಸಂಸ್ಥೆಯನ್ನ ಕಟ್ಟಿರುವಂತ, ಬೆಳೆಸ್ತಾ ಇರುವಂತ ಶಿವಾನಂದ ಜವಳಿ ಸರ್ ಅವರಿಗೆ ನಾವು ಇಡೀ ವೈದ್ಯರ ಟೀಮು ಅವ್ರ ಬೆನ್ನೆಲುಬಾಗಿರ್ತೀವಿ, ಬೆಂಬಲವಾಗಿರ್ತೀವಿ ಮತ್ತು ಅವ್ರಿಗೆ ಏನೇ ಈ ರೀತಿಯ ಸಹಕಾರ ಬೇಕಾದಾಗ ನಾವೆಲ್ಲರೂ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ, ಎಲ್ಲ ಸಿಬ್ಬಂದಿಗೆ, ಎಲ್ಲ ಟೀಚರ್ಸ್ಗೆ, ನಾನ್ ಟೀಚಿಂಗ್ ಸ್ಟಾಫ್ಗೆ ಎಲ್ಲಕ್ಕಿಂತ ಮಿಗಿಲಾಗಿ ತಮ್ಮೆಲ್ಲರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ವಿ ಆರ್ ಗ್ರೇಟ್ಫುಲ್ ಟು ಯು, ವಿ ಆರ್ ಥ್ಯಾಂಕ್ಫುಲ್ ಟು ಯು. ಇಂಥ ಒಂದು ವಿಶೇಷ ದಿನವನ್ನ ನಮ್ಮನ್ನ ಕರೆದು ಮತ್ತಷ್ಟು ವಿಶೇಷವಾಗಿಸಿದ್ದೀರಿ, ಒಂದಿನ ಅಡ್ವಾನ್ಸ್ ಆಗಿ ಅನ್ನೋ ಕಾರಣಕ್ಕೆ ಧನ್ಯವಾದ ಹೇಳಿ, ನನಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಶಿವಾನಂದ ಜವಳಿ ಸರ್ಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಜೈ.